ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರೇಷನ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದ್ದಾರೆ. ಬಟ್ ಆದರೆ ರೇಷನ್ ಕಾರ್ಡ್ ತಿದ್ದುಪಡಿ ಟೈಮಿಂಗ್ಸನ್ನು ಈಗ ರಿಲೀಸ್ ಮಾಡಿದ್ದಾರೆ, ಅಂದರೆ ಅನೌನ್ಸ್ ಮಾಡಿದ್ದಾರೆ. ಬಟ್ ಯಾವ ಟೈಮ್ನಲ್ಲಿ ಯಾವ್ಯಾವ ಡಿಸ್ಟಿಕ್ಗಳು ರೇಷನ್ ಕಾರ್ಡ್ ಬಿಡುವಂಥ ಒಂದು ಸಾಧ್ಯತೆಗಳಿದೆ. ಅದೇ ರೀತಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನು ಬಿಟ್ಟಿದ್ರು, ಬಟ್ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಸ್ನೇಹಿತರೆ, ಎಲ್ಲದಕ್ಕಿಂತ ಮುಂಚೆ ಮೈನ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನೋಟಿಸ್ ಇದನ್ನು ನೋಡಲೇಬೇಕು. ಏನು ಅಂದರೆ ಮೈನಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೋ ಇಲ್ವೋ ಅಂತ ಕರೆಕ್ಟಾಗಿ ಕನ್ಫರ್ಮಾಗಿ ಗೊತ್ತಿಲ್ಲ. ಬಟ್ ಆದರೆ ಲಿಂಕ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಓಪನ್ ಆದರೆ ಮಾತ್ರ ನೀವು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಹೋಗಬೇಡಿ. ಅರ್ಥ ಆಯ್ತಾ? ಇದು ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ನಂತರ ಬಟ್ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗಳು ಯಾವ ಟೈಮ್ನಲ್ಲಿ ತಿದ್ದುಪಡಿಗೆ ಬಿಡ್ತಾ ಇದ್ದಾರೆ, ಯಾವ್ಯಾವ ಡಿಸ್ಟಿಕ್ಗಳು ಬಿಡ್ತಾ ಇದ್ದಾರೆ, ಅದೇ ರೀತಿ ಟೈಮಿಂಗ್ಸ್ ಏನಿದ್ರೆ ಟೈಮಿಂಗ್ಸ್ ಏನು, ಡೇಟ್ ಏನು, ನಾಳೆ ಏನಾದರೂ ಬಿಡ್ತಾರೋ ಅಥವಾ ಇವತ್ತೇನ ಲಾಸ್ಟ್ ಡೇಟು, ಅದು ಎಷ್ಟು ಗಂಟೆಗಳ ಕಾಲ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಹೇಳೋದಾದರೆ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾರೆ ಅಂತ ನಾನು ನಿಮಗೆ ಬೆಳಿಗ್ಗೆ ಅಂದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಸುಮಾರು ಜನ ಕಮೆಂಟನ್ನು ಮಾಡಿದ್ದೀರಾ. ಬಟ್ ಆದರೆ ಇವತ್ತು ನಾನು ಬಿಡೋದಿಲ್ಲ ಅಂತ ಊಹೆ ಮಾಡಿದೆ. ಬಟ್ ಆದರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಬಟ್ ಬಿಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದರ ಟೈಮಿಂಗ್ಸ್ಗಳು ಮತ್ತು ಇದರ ಡೇಟ್ಗಳು, ಅದೇ ರೀತಿ ಡಾಕ್ಯುಮೆಂಟ್ಸ್ಗಳು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ತೊಗೊಂಡೋದ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಯಾಕೆ ಅಂದರೆ ಬಿಡುವಂಥದ್ದು ಕೇವಲ 1 ಗಂಟೆಗಳ ಕಾಲ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿ ಬಿಡ್ತಾ ಇದ್ದಾರೆ. ಅದು ನೀವು ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದ್ರಲ್ಲಿ ಹಲವಾರು ರೀತಿಯ ಒಂದು ತಿದ್ದುಪಡಿಗಳಿರ್ತವೆ. ಏನಾದರೂ ನೀವು ರೇಷನ್ ಕಾರ್ಡಲ್ಲಿ ಹೆಸರು, ಡೇಟಾ, ಸೊಸೈಟಿ ಮತ್ತು ವಯಸ್ಸು, ಫೋಟೋ ಇಷ್ಟು ಒಂದು ಸಪ್ರೇಟಾಗಿ ತಿದ್ದುಪಡಿನ ಮಾಡಿಸ್ಕೊಳ್ಳೋದಾದ್ರೆ ನೆಕ್ಸ್ಟು ಸೇರ್ಪಡೆ ಮತ್ತು ಡಿಲೀಟಿಂಗ್. ಅರ್ಥ ಆಯ್ತಾ? ಈಗ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೆ ಕ್ಯಾಸ್ಟು, ಇನ್ಕಮು, ಆಧಾರ್ ಕಾರ್ಡು ಇಷ್ಟು ಕಂಪಲ್ಸರಿಯಾಗಿ ಇರಲೇಬೇಕು. ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಸಹ ಇರಬೇಕು. 6 ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಇಷ್ಟು ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು, ಇಷ್ಟು ಡಾಕ್ಯುಮೆಂಟ್ಸ್ಗಳು ಪರ್ಫೆಕ್ಟಾಗಿ ಇರಬೇಕಾಗುತ್ತೆ. ಅದೇ ರೀತಿ ಏನಾದರೂ ನೀವು ವಯಸ್ಕರಾಗಿದ್ದರೆ ಕ್ಯಾಸ್ಟು, ಇನ್ಕಮು, ಆಧಾರ್ ಕಾರ್ಡು ಇಷ್ಟು ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ಇರಲೇಬೇಕು. ನೀವೇನಾದರೂ ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕು, ಸೊಸೈಟಿ ವಿಳಾಸವನ್ನು ಬದಲಾವಣೆ ಮಾಡಿಸ್ಕೊಳ್ಬೇಕು, ವಯಸ್ಸು ಚೇಂಜ್ ಮಾಡಿಸ್ಕೊಳ್ಬೇಕು, ಫೋಟೋ ಚೇಂಜ್ ಮಾಡಿಸ್ಕೊಳ್ಬೇಕು, ಅಥವಾ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ರೆ ರೇಷನ್ ಕಾರ್ಡಲ್ಲಿ ಹೆಸರು ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋದು, ಅಥವಾ ಅಡ್ರೆಸ್ ತಿದ್ದುಪಡಿ ಮಾಡಿಸ್ಕೊಳ್ಳೋದು, ಗಂಡನ ಹೆಸರು ತಿದ್ದುಪಡಿ ಮಾಡಿಸ್ಕೊಳ್ಳೋದು, ಇಷ್ಟು ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಮೇಯ್ನಾಗಿ ಆಧಾರ್ ಕಾರ್ಡಲ್ಲಿ ಡೇಟಾ ಕರೆಕ್ಟಾಗಿರಬೇಕಾಗುತ್ತೆ. ಆಧಾರ್ ಕಾರ್ಡ್ ಕರೆಕ್ಟಾಗಿದ್ದರೆ, ಅರ್ಥ ಆಯ್ತಾ, ಮಿಕ್ಕಿರುವಂಥ ಒಂದು ರೇಷನ್ ಕಾರ್ಡನ್ನು ಒಂದು KYC ಮಾಡಿದ್ರೆ ಇಮಿಡಿಯೇಟ್ಲಿ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ರೀತಿ ಒಂದು ಕೂತ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತದೆ. ಅರ್ಥ ಆಯ್ತಾ? ಇನ್ನೇನು ಆಗೋದಿಲ್ಲ. ಬಟ್ ವಿಳಾಸ ಬದಲಾವಣೆ ಮಾಡಿಸ್ಕೊಳ್ಬೇಕು ಅಂದ್ರೂ ಸಹ ಮಾಡಿಸ್ಕೊಳ್ಬೋದು. ಡಿಲೀಟ್ ಮಾಡಿಸೋದಕ್ಕೂ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದೇ ರೀತಿ ಚೇಂಜ್ ಮಾಡೋ ವಯಸ್ಸು, ಡೇಟ್ ಆಫ್ ಬರ್ದು, ಫೋಟೋ ಇಷ್ಟನ್ನು ಸಹ ಒಂದೇ ಸರಿ ಚೇಂಜ್ ಮಾಡುವಂಥ ಒಂದು ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಬಟ್ ಒಂದು ಸರಿ ಎಲ್ಲ ಪೂರ್ತಿಯಾಗಿ ಏನಾದರೂ ಚೇಂಜ್ ಮಾಡಿಸ್ಕೊಂಡಿದ್ರೆ ಎಲ್ಲ ಒಟ್ಟಿಗೆ ಮಾಡಿಸ್ಕೊಳ್ಳಿ. ಅರ್ಧಂಬರ್ಧ ಕೆಲಸ ಮಾಡಿಸ್ಕೊಂಡ್ರೆ 1 ರಿಂದ 2 ತಿಂಗಳ ಗಂಟ ರೇಷನ್ ಕಾರ್ಡ್ ಓಪನ್ ಆಗೋದು ಡೌಟ್. ಅರ್ಥ ಆಯ್ತಾ? ಓಪನೇ ಆಗೋದಿಲ್ಲ. ಅರ್ಥ ಆಯ್ತಾ? ಮಿನಿಮಮ್ ಒಂದು 37 ದಿನ ಆದರೂ ಕಂಪಲ್ಸರಿಯಾಗಿ ಓಪನೇ ಆಗೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ರೇಷನ್ ಕಾರ್ಡ್ ತಿದ್ದುಪಡಿ ಯಾವ ಟೈಮಿಂಗ್ಸ್ನಲ್ಲಿ ಬಿಡಬಹುದು, ಅದೇ ರೀತಿ ಎಲ್ಲಿ ಬಿಡಬಹುದು, ಮೇಯ್ನಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಲ್ಲಿ ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಅಂದರೆ ಪಬ್ಲಿಕ್ ಲಾಗಿನ್ನಲ್ಲಿ ಬಿಡ್ತಾರೆ. ಯಾವುದೇ ಥರದ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಇಂತಹ ಒಂದು ಜಾಗಗಳಲ್ಲಿ ಅಲ್ಲದೆ ಇನ್ನು ಪಬ್ಲಿಕ್ ಸೈಬರ್ಗಳಲ್ಲಾಗಿರ್ಬೋದು, ಪಬ್ಲಿಕ್ ಲಾಗಿನ್ನಲ್ಲಿ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವು ಎಲ್ಲ ಸೈಬರ್ಗಳಲ್ಲೂ ಸಹ ನೀವು ಅರ್ಜಿನ ಹಾಕಿಸ್ಕೊಳ್ಬೋದು. ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಏನು ಪ್ರಾಬ್ಲಮ್ ಆಗೋದಿಲ್ಲ. ಸರ್ವರು ಸಿಕ್ಕಾಪಟ್ಟೆ ಈಸಿಯಾಗಿ ವರ್ಕ್ ಆಗ್ತಿದೆ, ಸ್ಮೂತಾಗಿ ವರ್ಕ್ ಆಗ್ತಿದೆ. ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು, ತಿದ್ದುಪಡಿನೂ ಸಹ ಅದೇ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಎಲ್ಲ ಒಂದು ಡಿಸ್ಟಿಕ್ಗಳೇನಿದೆ ಎಲ್ಲ ಒಂದೇ ಟೈಮಿಂಗ್ಸ್ನಲ್ಲಿ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಅರ್ಥ ಆಯ್ತಾ? 3 ಸರ್ವರ್ಗಳು ಏನಿದಾವೋ 3 ಸರ್ವರ್ಗಳು ಸಹ ಒಂದೇ ಒಂದು ಟೈಮಿಂಗ್ಸ್ನಲ್ಲಿ ಒಂದೇ ಸರಿ ಬಿಡ್ತಾ ಇದ್ದಾರೆ. ಬಟ್ 2 ರಿಂದ 3 ಗಂಟೆ ತನಕ ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ರೆ ಅದು ಇವತ್ತಿನ ಡೇಟ್ ಅಂತಲೇ ಹೇಳ್ಬೋದು. ಇವತ್ತು ಏನು ಮಾಡ್ತಾರೆ ಅಂದರೆ 2 ಗಂಟೆಯಿಂದ ಹಿಡಿದು 3 ಗಂಟೆ ತನಕ ಎಲ್ಲ ಡಿಸ್ಟಿಕ್ಗಳು ಒಂದೇ ಸರಿ ಬಿಡ್ತಾರೆ. ಅರ್ಥ ಆಯ್ತಾ? ಸಪ್ರೇಟಾಗಿ ಏನೂ ಬಿಡೋದಿಲ್ಲ. 3 ಸರ್ವರು ಸಹ ಸಪ್ರೇಟಾಗಿ ಬಿಡೋದಿಲ್ಲ. ಅರ್ಥ ಆಯ್ತಾ? ಎಲ್ಲ ಸರ್ವರು ಒಂದೇ ಸರಿ ಬಿಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಬಟ್ ಸಪ್ರೇಟಾಗಿ ಬಿಟ್ಟರೆ ನಾನು ಬೇಕಾದ್ರೆ ಇಮಿಡಿಯೇಟ್ಲಿ ಈ ಕ್ಷಣನೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಆದರೆ ಆ ಥರ ಏನಾದರೂ ಆದರೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟ್ ಮೂಲಕ ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವ ಡಿಸ್ಟಿಕ್ಗೆ ಯಾವ್ಯಾವ ಲಿಂಕ್ನಲ್ಲಿ ಬಿಡ್ತಾರೆ, ಅದೇ ರೀತಿ ಯಾವ್ಯಾವ ಸರ್ವರು ಯಾವ್ಯಾವ ಟೈಮಿಂಗ್ಸ್ನಲ್ಲಿ ಬಿಡ್ಬೋದು ಅಂತ. ಆದರೆ ಈಗ ಪ್ರೆಸೆಂಟು ಈಗ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಸಹ ಒಂದೇ ಸರಿ 2 ಗಂಟೆಯಿಂದ ಹಿಡಿದು 3 ಗಂಟೆ ತನಕ ಬಿಡುವಂಥ ಒಂದು ಸಾಧ್ಯತೆಗಳು ಇದೆ. ಅರ್ಥ ಆಯ್ತಾ? ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅರ್ಥ ಆಯ್ತಾ? ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಅದೇ ರೀತಿ ನಮ್ಮ